ಎಲ್ಲರಿಗೂ ನಮಸ್ಕಾರ. ಪೂಜಲ್ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಏನಂದರೆ ಪಡ್ಡು. ಅದಕ್ಕೆ ಮೆಜರ್ಮೆಂಟು ಏನೇನು ತೊಗೋತಿದ್ದೀನಿ ಏನು ಅನ್ನೋದಾದರೆ, ಇವಳೇನು ಮೆಜರ್ಮೆಂಟ್ ಅದ್ರಲ್ಲಿ ಏನು ಹುಡುಕ್ತಾ ಇದ್ದಾಳೆ ಅಂದ್ಕೊಂಡ್ರೆ ಏನಿಲ್ಲ, ನಿಮಗೆ ಮೆಂತೆಕಾಳು ತೋರಿಸೋಣ ಅಂತ ಹೇಳ್ಬಿಟ್ಟು ತೆಗಿತಾ ಇದ್ದೆ ಅಷ್ಟೇ. ಮೆಜರ್ಮೆಂಟ್ ಹೇಳಿಬಿಡ್ತೀನಿ. ಒಂದು ಗ್ಲಾಸಿನಿಂದ ನಾನು ಮೆಜರ್ಮೆಂಟ್ ಹೇಳೋದಾದರೆ, ರೇಷನ್ ಅಕ್ಕಿನ 1 ಗ್ಲಾಸ್ ತೊಗೊಂಡಿದ್ದೀನಿ. ಕಾಲು ಲೋಟದಷ್ಟು ಉದ್ದಿನಬೇಳೆ, ಹಾಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು 2 ಸ್ಪೂನು ಟೇಬಲ್ ಸ್ಪೂನ್ ಅಲ್ಲ 2 ಸ್ಪೂನ್ ಆಗುವಷ್ಟು ಕಡಲೆಬೇಳೆ, 3/4 ಸ್ಪೂನ್ ಆಗುವಷ್ಟು ಮೆಂತೆಕಾಳನ್ನ ಹಾಕ್ಕೊಂಡು ನಾನು ನೆನೆಲಿಕ್ಕಿಟ್ಟಿದ್ದೆ ಬೆಳಗ್ಗೆನೇ. ಸೊ ಅದನ್ನು ಇವಾಗ ರುಬ್ಲಿಕ್ಕೆ ಹಾಕ್ತಾಯಿದ್ದೀನಿ. ಮೆಂತೆಕಾಳು ತುಂಬ ಒಳ್ಳೆಯದು ಹೆಲ್ತಿಗೆ, ಸೊ ಹಾಕೋ ತುಂಬಾ ಒಳ್ಳೆಯದು. ಹಾಗಾಗಿ ಅಷ್ಟೇ. ಅವಲಕ್ಕಿನ ನಾನು ತೊಳೆದ್ಬಿಟ್ಟು ಮುಂಚೆನೇ ನೆನೆಸಿಟ್ಟಿದ್ದೆ, ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಅವಲಕ್ಕಿನ ಒಳ ಮುಷ್ಟಿನಷ್ಟು ತೊಗೊಂಡಿದ್ದೀನಿ, ಒಳ ಮುಷ್ಟಿಯಷ್ಟು ಅವಲಕ್ಕಿನ ನಾನು ತೊಗೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಬೆಳ್ಳುಳ್ಳಿ ಕೂಡ ಹಾಕ್ತಾಯಿದ್ದೀನಿ. ಒಂದು 8 ರಿಂದ 9 ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಥರ ಗಂಧದ ಥರ ರುಬ್ಬಬೇಕು, ಅದನ್ನು ರಾತ್ರಿ ಫುಲ್ಲು ಫರ್ಮೆಂಟ್ ಆಗೋಕ್ಕೆ ಬಿಟ್ಟಿದ್ದೀನಿ. ಇವಾಗ ಬೆಳಗ್ಗೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕಿದರೆ ಅದು ಸ್ಮೆಲ್ ಬಂದುಬಿಡುತ್ತಾ ಹೇಗೆ ಏನು ಅಂತ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದಾದಮೇಲೆ ಸ್ಮೆಲ್ ಏನು ಬರೋಲ್ಲ, ಯಾಕಂದರೆ ನಾವು ಹಿಟ್ಟಿನೊಟ್ಟಿಗೆ ರುಬ್ಬಿರ್ತೀವಲ್ಲ, ಅದು ಹಿಟ್ಟೊಟ್ಟಿಗೆಲ್ಲ ಮಿಕ್ಸ್ ಆಗಿ ಅದು ಸ್ಮೆಲ್ ಬರೋಲ್ಲ. ಯಾಕಂದರೆ ಕೆಲವರು ಮನೇಲಿ ಬೆಳ್ಳುಳ್ಳಿ ಇಷ್ಟಪಡಲ್ಲ, ಹಾಗಾಗಿ ಇದನ್ನು ಹೇಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಆರೋಗ್ಯಕ್ಕೆ ಒಳ್ಳೆಯದು. ಆ ಥರ ಸ್ಮೆಲ್ಲೆಲ್ಲ ಏನೂ ಬರೋಲ್ಲ. ಅಲ್ಲಿ ಎಣ್ಣೆಲಿ ಚೆನ್ನಾಗಿ ಬೇಯುತ್ತಲ್ವ, ಅದು ರುಚಿನೇ ಅದು ಸಿಗೋದೇ ಇಲ್ಲ ಹಾಗೆ. ಅದಾದಮೇಲೆ ಇವತ್ತು ನನ್ನ ಮಕ್ಕಳ ಬಾಕ್ಸಿಗೆ ಬೀಟ್ರೂಟ್ ಇಡ್ತಾ ಇದ್ದೀನಿ. ಸೊ ಅದನ್ನು ಕೂಡ ಕಟ್ ಮಾಡ್ಕೊಂಡ್ಬಿಟ್ಟೆ. ನಾಗಲೇ ಬೆಳಗ್ಗೆ ಅವಸರ ಆಗಿತ್ತು ಅಂತ ಹೇಳಿಬಿಟ್ಟು ಪಡ್ಡನ್ನಾಗಲೇ 2-3 ಬೆಳ್ಳು ತೆಗೆದಿಟ್ಬಿಟ್ಟಿದ್ದೆ. ಬಾಕ್ಸಿಗೆ ಟೈಮ್ ಆಗಿಬಿಡುತ್ತೆ ನನಗೆ ಅಂತ. ಎಣ್ಣೆ ಮತ್ತು ತುಪ್ಪ ಹಾಕ್ತಾಯಿದ್ದೀನಿ. ಎಣ್ಣೆ ಅದು ಬಂದುಬಿಟ್ಟು ನಾನು ನಿನ್ನೆ ಕರೆದಿರೋ ಎಣ್ಣೆನ ಇವತ್ತಿಗೆ ಯೂಸ್ ಮಾಡ್ಕೊಂಡು ಖಾಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅದನ್ನೇ ತೊಗೊಂಡೆ. ಫಸ್ಟಿಗೆ ಒಂದು ಒರಳಿಗೆ ಮಾತ್ರ ನಾನು ಎಣ್ಣೆ ಹಾಕ್ಕೊಂಡು, ಅದಾದಮೇಲೆ ಮಕ್ಕಳ ಬಾಕ್ಸಿಗೆಲ್ಲ ತುಪ್ಪನೇ ಹಾಕ್ಕೊಂಡೆ. ಇಲ್ಲಿ ಚಟ್ನಿಗೆ ನಾನು ಮಿಕ್ಸಿ ಜಾರ್ಗೆ ಅರ್ಧ ಲೋಟದಷ್ಟು ನಾನು ಏನಂದರೆ ಪುಟಾಣಿ ತೊಗೊಂಡಿದ್ದೀನಿ. ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಕರಿಬೇವನ್ನು ಕೂಡ ಹಾಕ್ಕೊಂಡು, ಹಂಚು ಹೇಗೂ ಕಾದಿತ್ತಲ್ವ ಪಡ್ಡಿನ ಹಂಚು, ಅದಕ್ಕೆ ನಾನು ಖಾರ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅದನ್ನು ಅಲ್ಲಿ ಇಟ್ಬಿಟ್ಟು ಹಂಚಲ್ಲಿ ಹಾಕಿದೆ. ಸಪ್ರೇಟಾಗಿ ಏನು ಹುರಿಯೋದೇನಂತ. ಇಲ್ಲಿ ಮಿಕ್ಸಿ ಜಾರ್ಗೆ ಜೀರಿಗೆ, ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಹುಣಸೆಹಣ್ಣು ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಅರ್ಧ ಹೋಳಿನಷ್ಟು ಹುಣಸೆಹಣ್ಣು ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಹಾಗೆ ಬೆಲ್ಲನೂ ಕೂಡ ಆಪ್ಷನಲ್ ಅಂದ್ಕೊಬಿಡಿ, ಬೆಲ್ಲ ಹಾಕಿದರೆ ಆ ಟೇಸ್ಟೇ ಬೇರೆಯೇ. ಹಾಗಾಗಿ ಬೆಲ್ಲನೂ ಅಷ್ಟೇ, ನಾನು ಅರ್ಧ ಹೋಳಿನಷ್ಟು ಬೆಲ್ಲನ ತುರಿದು ಹಾಕ್ಕೊಂಡಿದ್ದೀನಿ. ಮಿಕ್ಸಿ ಕೂಡ ಮಾಡಿಕೊಂಡು ಶುರು ಮಾಡಿದೆ. ತರ್ತರಿಯಾಗಿ ರುಬ್ಬೋದು ಬೇರೆ ಆಗಿರುತ್ತೆ, ಹಾಗೆ ನುಣ್ಣಗೆ ರುಬ್ಬೋದು ಬೇರೆ ಆಗುತ್ತೆ. ತರ್ತರಿಯಾಗಿ ಇನ್ನೊಂದು ಮಸಾಲ ಪಡ್ಡು ಬರುತ್ತೆ, ಅದಕ್ಕೆ ತರ್ತರಿಯಾಗಿ ರುಬ್ಕೋತೀನಿ. ಸೊ ಇದಕ್ಕೆ ಮಾತ್ರ ನಾನು ಸಣ್ಣದಾಗಿ ರುಬ್ಕೋತಾ ಇದ್ದೀನಿ. ನೋಡ್ತಾ ಇದ್ದರೆ ಆ ಕಡೆನಾಗಲೇ ಬಾಳೆ ಇಟ್ಬಿಟ್ಟು ಬಾಳೆಗೆ 3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡೆ ಒಗ್ಗರಣೆಗೆ. ಇವಾಗ ಅದಕ್ಕೆ ಉದ್ದಿನಕಾಳು, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ಒಂದು ಸ್ವಲ್ಪ ಇಂಗು ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಚಟಪಟ ಅಂದ ತಕ್ಷಣ ಕೆಳಗಿಟ್ಕೊಂಡು ನಾನು ಚಟ್ನಿನ ಅದಕ್ಕೆ ಹಾಕ್ಕೊಂಡು ಬಿಡ್ತಾ ಇದ್ದೀನಿ. ಚಟ್ನಿಗೆ ಇವಾಗ ನೀರು ಹಾಕ್ತಾಯಿಲ್ಲ, ಸ್ವಲ್ಪ ನೀರು ಹಾಕ್ತೀನಿ. ಕಾರಣ ಅಷ್ಟೇ, ಮಕ್ಳು ಬಾಕ್ಸಿಗೆ ಕಟ್ಟೋದ್ರಿಂದ ತುಂಬ ನೀರು ಆಗಿಬಿಟ್ರೆ ಮಕ್ಳಿಗೆ ನೀರೆಲ್ಲ ಚಟ್ನಿ ನೀರಾದಂಗೆ ಆಗೋಗ್ಬಿಡುತ್ತೆ, ಮಕ್ಳು ಬಾಕ್ಸಿಗೆ ಸರಿಯಾಗಲ್ಲ. ಹಾಗಾಗಿ ಅಷ್ಟೇ. ಇವತ್ತಿನ ವಿಡಿಯೋದಂತ ಮುಗಿಸ್ತೀನಿ. ಮತ್ತೆ ಮುಡಿಗೆ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.